ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ಈಗ ತಾನೇ ನಾನು ಒಂದು ಅದ್ಭುತವಾದ ಚಿತ್ರದ ಟ್ರೈಲರ್ ನೋಡಿದೆ. ಆ ಟ್ರೈಲರ್ ನೋಡ್ತಿದ್ದಂಗೆ ಚಿತ್ರ ತುಂಬ ಚೆನ್ನಾಗಿದೆ ಅಂತ ಒಂದು ನಂಬಿಕೆ ಬಂತು. ಆ ಚಿತ್ರದ ಹೆಸರು ಒಂದು ರವಿಕೆ ಪ್ರಸಂಗ ಅಂತ. ಈ ರವಿಕೆ ಪ್ರಸಂಗ ನೋಡ್ತಿದ್ದಂಗೆ ನನ್ನ ಲೈಫಲ್ಲಿ ಒಬ್ಬ ಟೈಲರ್ ಮಾಡಿದಂಥ ಮಿಸ್ಟೇಕು ನೆನಪಾಯಿತು. ಏನಂದರೆ ಅವನು ಈ ಕಾಜಾಗಳಿಗೆಲ್ಲ ಪ್ರಮೋಷನ್ ಕೊಟ್ಟಿದ್ದ, ಗುಂಡಿಗಳಿಗೆಲ್ಲ ಡಿಮೋಷನ್ ಕೊಟ್ಬಿಟ್ಟಿದ್ದ. ಒಂದಕ್ಕೊಂದು ಅಂಟಿಕತಾನೆ ಇರಲಿಲ್ಲ, ಎಲ್ಲ ಬೇರೆ ಬೇರೆ ಸೈಜ್ ಆಗ್ಬಿಟ್ಟಿತ್ತು. ನಾವು ಮನೆಗೆ ಹೊಸ ಬಟ್ಟೆ ಹಾಕೋಬೇಕು ಅಂತ ಹಬ್ಬದ ದಿವಸ ಹೋಗಿ ನೋಡಿದ್ರೆ ಕರೆಕ್ಟಾಗಿ ಹಾಕೇ ಇರಲಿಲ್ಲ. ಆ ಇಡೀ ಶರ್ಟೇ ಹೋಯಿತು. ಮತ್ತು ಅದನ್ನು ಮಾಡೋಕ್ಕಾಗಲಿಲ್ಲ. ಮತ್ತು ತೊಗೊಂಡು ಹೋಗಿ ಅವನಿಗೆ ಗುಂಡಿ ಬೇರೆ ಬದಲಾಯಿಸ್ಕೊಡಪ್ಪ ಅಂತೇಳಿ ಬದಲಾಯಿಸ್ಕೊಂಡು ಗಲಾಟೆ ಮಾಡಿ ಎಲ್ಲ ಮಾಡಿದ್ದೆ. ಆ ಒಂದು ಘಟನೆ ನೆನಪಿಗೆ ಬಂತು ಈ ಒಂದು ರವಿಕೆ ಪ್ರಸಂಗ ಸಿನಿಮಾ ನೋಡಿದಾಗ. ಯಾಕೆ ಅಂದರೆ ಈ ಸಿನಿಮಾದಲ್ಲಿ ಒಂದು ರವಿಕೆಯಿಂದ ಒಂದು ಹೆಣ್ಣು ಮಗಳಿಗೆ ಎಷ್ಟು ಸಮಸ್ಯೆಗಳಾಗತ್ತೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಮನಸ್ಸು ಮುಟ್ಟುವಂತಹ ಚಿತ್ರೀಕರಣ ಮಾಡಿದ್ದಾರೆ. ಅದ್ಭುತವಾದ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ. ಅದು ಗೀತಾ ಭಾರತಿ ಆಗಿರ್ಬೋದು, ಸಂಪತ್ ಆಗಿರ್ಬೋದು, ಪದ್ಮಜ ರಾವ್ ಆಗಿರ್ಬೋದು, ಹನುಮಂತೇಗೌಡ ಆಗಿರ್ಬೋದು, ಅಥವಾ ನಮ್ಮ ಕೃಷ್ಣಮೂರ್ತಿ ಕವತಾರ್ ಆಗಿರ್ಬೋದು, ಮತ್ತು ರಾಕೇಶ್ ಮಯ್ಯ ಇದ್ದಾರೆ, ಹಾಗೆಯೇ ರಘು ಪಾಂಡವೇಶ್ವರ ಇದ್ದಾರೆ. ಇವರೆಲ್ಲ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂದರೆ ಆ ಸಿನಿಮಾ ನೋಡ್ತಾ ಇದ್ರೇ ನಮಗೆ ಖುಷಿ ಆಗುತ್ತೆ ಅನ್ನೋದು ಗ್ಯಾರಂಟಿ ಆಗುತ್ತೆ. ಆ ಒಂದು ಅನುಭವ ಟ್ರೈಲರೇ ಕೊಡುತ್ತೆ. ಸೊ ಎಲ್ಲ ರೀತಿಯ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟಾಕುವಂಥ ಒಂದು ಸಿನಿಮಾ ಇದು. ಇದನ್ನು ಅತ್ಯುತ್ತಮವಾಗಿ ನಿರ್ದೇಶನ ಮಾಡಿದ್ದಾರೆ ಸಂತೋಷ್ ಕೊಂಡನ್ಕೇರಿಯವರು. ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರಿಡೋ ಫ್ರೇಮ್ಗಳೆಲ್ಲ ಭಾಳ ಬ್ಯೂಟಿಫುಲ್ ಆಗಿದ್ದಾರೆ. ನೋಡಿದಾಗೆಲ್ಲ ಅನ್ನಿಸ್ತು, ಅರೆ ಎಲ್ಲಿ ತೆಗೆದ್ರಪ್ಪ ಈ ಶಾಟ್, ಎಷ್ಟು ಚೆನ್ನಾಗಿದೆ, ಎಲ್ಲಿ ತೆಗೆದ್ರಪ್ಪ ಈ ಫ್ರೇಮ್, ಹೆಂಗಿಟ್ರಪ್ಪ ಈ ಫ್ರೇಮು, ಯಾವ ಥರ ಲೈಟಿಂಗ್ ಮಾಡಿದ್ದಾರೆ ಅಂತೆಲ್ಲ ಅನಿಸೋ ಅಷ್ಟು ಬ್ಯೂಟಿಫುಲ್ಲಾಗಿ ಶಾರ್ಟ್ಸ್ನ ಇಟ್ಟಿದ್ದಾರೆ. ಅಷ್ಟು ಅದ್ಭುತವಾದ ಕಲಾವಿದರಿಂದ ಅದ್ಭುತವಾದ ಅಭಿನಯವನ್ನು ಹೊರಗೆ ತೆಗೆದಿದ್ದಾರೆ ಈ ನಿರ್ದೇಶಕರು. ಸೊ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೈಲರೇ ಇಷ್ಟು ಚೆನ್ನಾಗಿದ್ದೆ ಅಂದಮೇಲೆ ಪಿಕ್ಚರ್ ಬಾಕಿ ಯಾರೋ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಟ್ರೈಲರ್ ನೋಡಿ ಮತ್ತು ಸಿನಿಮಾನೂ ನೋಡ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್.